ಎಲ್ಲರಿಗೂ ನಮಸ್ಕಾರಗಳು. ಧಾನಿ ಧಾನಿ ಮೇಲೆ ಕಾಹೆ ಕಾನೆ ವಾಲೋಂ ಕಾ ನಾಮ್. ನಾವು ತಿನ್ನೋ ಪ್ರತಿಯೊಂದು ಅನ್ನದ ಅಗುಳಿನ ಮೇಲೂ ನಮ್ಮ ಹೆಸರಿರುತ್ತೆ. ಅನ್ನ ಪರಬ್ರಹ್ಮನ ಸ್ವರೂಪ. ಆಹಾರವನ್ನು ಬೆಳೆಯುವ ರೈತರ ದಿನ ಇಂದು. ರಾಷ್ಟ್ರೀಯ ಕಿಸಾನ್ ದಿವಸ್. 1902 ಮೀರತ್ನಲ್ಲಿ ಶ್ರೀ ಚೌಧರಿ ಚೌಹಾಣ್ ಸಿಂಗ್ ರವರ ಜನನವಾಗುತ್ತೆ. ರೈತ ಕುಟುಂಬದಲ್ಲಿ ಜನಿಸಿದ ಇವರು ಬಡತನದಲ್ಲೇ ತಮ್ಮ ವಿದ್ಯಾಭ್ಯಾಸ ಮುಗಿಸಿ ಭಾರತದ 5ನೇ ಪ್ರಧಾನಮಂತ್ರಿ ಆಗ್ತಾರೆ. ಅವರ ಪ್ರಧಾನಮಂತ್ರಿಯ ಸಮಯದಲ್ಲಿ ರೈತರಿಗಾಗಿ ಅನೇಕ ಕಾರ್ಯಗಳನ್ನು ಮಾಡ್ತಾರೆ. ಅವರು ನೀಡಿದಂತಹ ಕೊಡುಗೆಗಳನ್ನು ನೆನೆದು ಅವರ ಹುಟ್ಟುಹಬ್ಬವನ್ನು ನಾವಿಂದು ರಾಷ್ಟ್ರೀಯ ಕಿಸಾನ್ ದಿವಸ್ ಅಥವಾ ರಾಷ್ಟ್ರೀಯ ರೈತರ ದಿನ ಎಂದು ಆಚರಿಸುತ್ತಿದ್ದೇವೆ. ಅದು 20ನೇ ಶತಮಾನದ ಮಧ್ಯಭಾಗ. ಇಡೀ ಜಗತ್ತಿನಾದ್ಯಂತ ಆಹಾರ ಭದ್ರತೆ ಇಲ್ಲದಂತಹ ಸಮಯವದು. ರಾಸಾಯನಿಕಗಳು ಮುಕ್ತ ಸಾವಯವ ಬೇಸಾಯದಿಂದ ನೊಂದಿದ್ದ ರೈತ. ಬಹಳ ಕಡಿಮೆ ಇಳುವರಿ, ಆಹಾರದ ಸಮಸ್ಯೆ ಇಡೀ ಜಗತ್ತಿನಾದ್ಯಂತ ಕಾಡಿತ್ತು. ಅಂತಹ ಸಮಯದಲ್ಲಿ ಅಮೆರಿಕಾದ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಗ್ ರವರು ಜಗತ್ತಿಗೆ ಹಸಿರು ಕ್ರಾಂತಿಯನ್ನು ಪರಿಚಯಿಸ್ತಾರೆ. ಹೈಬ್ರಿಡ್ ಬೀಜಗಳು, ಕೀಟನಾಶಕ, ರಸಗೊಬ್ಬರ, ನೀರಾವರಿ ಹೀಗೆ ಕೃಷಿ ಉತ್ಪಾದನೆಯನ್ನು ಹೆಚ್ಚು ಮಾಡ್ತಾರೆ. ಭಾರತದಲ್ಲೂ ಸಹ ಹಸುವಿನ ಸಮಸ್ಯೆ ಇದ್ದಂತಹ ದಿನಗಳಲ್ಲಿ ಸ್ವಾಮಿನಾಥನ್ ರವರು ಹಸಿರು ಕ್ರಾಂತಿಯನ್ನು ಮುನ್ನಡೆಸ್ತಾರೆ. ಹೀಗಾಗಿ ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಾಗುತ್ತೆ. ಹಸುವಿನ ಸಮಸ್ಯೆ ನಿಯಂತ್ರಣಗೊಂಡು ಭಾರತ ಸ್ವಾವಲಂಬಿಯಾಗುತ್ತೆ ಆಹಾರ ಧಾನ್ಯಗಳ ಬೆಳವಣಿಗೆಯಲ್ಲಿ. ಮುಂದೆ ಸ್ವಲ್ಪ ದಿನಗಳಲ್ಲೇ 1970ರ ಸಮಯದಲ್ಲಿ ಭಾರತ ಸ್ವಾವಲಂಬಿಯಾಗಿ ಆಹಾರ ಧಾನ್ಯಗಳನ್ನು ರಫ್ತು ಮಾಡುವ ಮಟ್ಟಿಗೆ ಬೆಳೆಯುತ್ತೆ. ಅತಿಯಾದರೆ ಅಮೃತವು ವಿಷ. ತನ್ನ ವ್ಯೂಹದಲ್ಲೇ ಮಾನವ ಬಲಿಯಾಗಿದ್ದಾನೆ. ಅತಿಯಾದ ರಸಗೊಬ್ಬರಗಳ ಬಳಕೆ ಇಂದು ಎಲ್ಲವನ್ನೂ ವಿಷವಾಗಿಸಿದೆ. ಮಣ್ಣು ತನ್ನ ಸತ್ವವನ್ನು ಕಳೆದುಕೊಂಡು ಆಹಾರ ವಿಷಕಾರಿಯಾಗ್ತಿದೆ. ರಾಸಾಯನಿಕಗಳ ಅತಿಯಾದ ಬಳಕೆ ಇಂದು ನಮ್ಮನ್ನು ಆಹಾರ ಪದಾರ್ಥಗಳಿಂದ ವಿಷ ಉತ್ಪಾದನೆಯಾಗುವಂತಹ ಮಟ್ಟಕ್ಕೆ ಕರೆದುಕೊಂಡು ಹೋಗ್ತಿದೆ. ತುಂಬ ಕಷ್ಟ ಸಾಧ್ಯ. ರಾಸಾಯನಿಕ ಮುಕ್ತ ಬೇಸಾಯದಲ್ಲಿ ಇಡೀ ಜಗತ್ತಿನ ಜನಸಂಖ್ಯೆಗೆ ಆಹಾರವನ್ನು ಒದಗಿಸೋದು ಬಹಳ ನಿಧಾನವಾಗಿ ಆಗುವಂತಹ ಪ್ರಕ್ರಿಯೆ ಇದು. ರಾಸಾಯನಿಕಗಳನ್ನು ದಿನದಿಂದ ದಿನಕ್ಕೆ ಕಡಿಮೆ ಮಾಡುತ್ತಾ ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಪ್ರಕೃತಿಯ ಒಡಲಿಗೆ ತೊಂದರೆಯಾಗದಂತೆ ನಾವು ಪ್ರಕೃತಿಯಲ್ಲಿ ಆಹಾರ ಧಾನ್ಯಗಳನ್ನು ಬೆಳೆದುಕೊಳ್ಳುವಂತಹ ಜಾಣ್ಮೆಯನ್ನು ವಹಿಸುವಂತಹ ಸಮಯವಿದು. ರೈತರಿಗೆ ಸವಾಲುಗಳು ತುಂಬ ಇದೆ. ಹಾಗೆ ನಮಗಾಗಿ ಉತ್ತಮ ಆಹಾರ ಪದಾರ್ಥಗಳನ್ನು ನೀಡುವಂತಹ ಜವಾಬ್ದಾರಿ ರೈತರಿಗಿದೆ. ಇರುವಂಥ ಆಹಾರವನ್ನು ವ್ಯರ್ಥವಾಗದಂತೆ ಉಪಯೋಗಿಸೋಣ. ನಮಗೆ, ನಮ್ಮ ಮುಂದಿನವರಿಗೆ ಪ್ರಕೃತಿಯನ್ನು ಉಳಿಸೋಣ. ರೈತರ ಶ್ರಮಕ್ಕೆ ಉತ್ತಮವಾದಂತಹ ಬೆಲೆ ಕೊಡೋದು ನಿಜವಾದ ರೈತ ದಿನಾಚರಣೆ. ಧನ್ಯವಾದಗಳು.